ಗಣೇಶ್ ಅವರ ತಂದೆ ಸತ್ತಿರುವಂಥ ಆರೋಪಿ ಸಿಗಲಿಲ್ಲ, ಹಾಗಾಗಿ ಹುಡುಕಿ ಕೊಡಿ ಅಂತ ಕೊಟ್ಟಿದ್ರು. ಈಗ ಆಲ್ರೆಡಿ SIT ಆಗಿದೆ, ಆದ್ದರಿಂದ ನಾವು ಇದನ್ನು ವಿಡ್ರಾ ಮಾಡಿ SIT ಕೊಡ್ತೇವೆ ಅಂತ ಹೇಳಿದ್ದೇವೆ. ಅದೇ ಪ್ರಕಾರ SITಗೆ ಇವತ್ತು ಅದನ್ನು ಡಾಕ್ಯುಮೆಂಟ್ ಕೂಡ ಹ್ಯಾಂಡ್ ಓವರ್ ಮಾಡಿದೆ. ನ್ಯಾಯಾಲಯಕ್ಕೆ ಸಿ ರಿಪೋರ್ಟ್ ಕೊಡೋದೆ ಯಾರು ಅಪರಾಧಿ ಸಿಗಲಿಲ್ಲ ಅಂತ. ಅಪರಾಧಿ ಒಪ್ಪಿಕೊಂಡಿದ್ದು ಇಷ್ಟೊತ್ತಿಗೆ ಆಗ್ತಿತ್ತಲ್ಲ. ನಾವು ಕೊಟ್ಟಿರುವಂಥದ್ದು ತನಿಖೆ ಮಾಡಲಿಕ್ಕೆ, ನಮಗೆ ಆರೋಪಿ ಸಿಗಬೇಕಷ್ಟೇ. CBI ಆದರೂ ಮಾಡಿ, ಸ್ಟೇಟಿಂದ ಆದರೂ ಮಾಡಿ, ಪೊಲೀಸ್ನಿಂದ ಆದರೂ ಮಾಡಿ, ಆರೋಪಿ ಹುಡುಕಿ ಕೊಡಿ ಅಂತ. ಮರು ತನಿಖೆಗೆ ಕೇಳಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಕೊಟ್ಟಿರುವಂತದ್ದು. ಉಚ್ಚ ನ್ಯಾಯಾಲಯದಲ್ಲಿ ಅದು ಹೇರಿಂಗ್ ಆಗ್ತಿರೋ ನಾವು ಕೊಲೆ ಆರೋಪಿಗಳು ಸಿಗಲಿಲ್ಲ, ಆರೋಪಿಗಳನ್ನ ಹುಡುಕಿ ಕೊಡಿ ಅಂತ ಅರ್ಜಿ ಸಲ್ಲಿಸಿರುವಂಥದ್ದು. ಅದು ವಿಚಾರಣೆಯಲ್ಲಿರುವ ಸಂದರ್ಭ ಇಲ್ಲಿ ನಾವು ಕೇಳ್ತಾ ಇರೋದು SIT ಅಲ್ಲ, ಇಲ್ಲಿ SIT ಆಗಿದೆ. ನಾವು ಇದನ್ನು ಕೊಟ್ಟಿರುವಂಥದ್ದು ಹಿಂದೆ SIT ಆಗಬೇಕಾದ್ರೆ ಹಿಂದೆ ನಾವು ಅರ್ಜಿ ಕೊಟ್ಟಿರುವಂಥದ್ದು ಪ್ರಕರಣ ದಾಖಲಿಸುವಂಥದ್ದು. ಈಗ SIT ಆಗಿರೋದ್ರಿಂದ SIT ಅಧಿಕಾರಿಗಳನ್ನು ಮೊನ್ನೆ ದಿನ ಭೇಟಿ ಆಗಿದ್ದಾರೆ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಪ್ರಕರಣ ಬಾಕಿ ಇರುವುದರಿಂದ, ಮಾನ್ಯ ಹೈಕೋರ್ಟಲ್ಲಿ ಪ್ರಕರಣ ಬಾಕಿ ಇರೋದ್ರಿಂದ ಇಲ್ಲಿ ತನಿಖೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಈಗ ಹೋಗಿ ವಿಡ್ರಾ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲ, ಈಗ ಅಲ್ಲಿ ಹೈಕೋರ್ಟ್ ಆರ್ಡರ್ ಕಾಪಿ ನಾವು ನೋಡಿದ್ವಿ, ಅದರಲ್ಲಿ CBI ಕೊಡೋದಕ್ಕೆ ಗೌರ್ಮೆಂಟ್ ಕೂಡ ಆಸಕ್ತಿ ಇತ್ತು ಈ ಕೇಸ್ನ. ಆದರೆ ಇಬ್ಬರು ಮಕ್ಕಳು ಕೂಡ ಅದನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ. ಸೊ SIT ತನಿಖೆ ಅಲ್ಲ, ಗೌರ್ಮೆಂಟ್ ಕೊಡ್ಲಿಕ್ಕೆ ಕೊಟ್ಟಿರೋದು ನಾವು ಕೋರ್ಟಿಗಲ್ಲ, ಗೌರ್ಮೆಂಟ್ ಯಾಕೆ ಕೊಡ್ಲಿಕ್ಕೆ ಸಾಧ್ಯ? ಪಿಟಿಷನರು ಇವರು ಮಕ್ಕಳು ನಾವು ಕೇಳಿ, ನಾವು ನೋಡಿ, ನಾವು ಕೇಳುವಂಥದ್ದು ಇವರು ಯಾರನ್ನ ಬೇಕಾದ್ರೂ ಕೇಳ್ಬೋದು. CBI ಮಾಡಿ, ಕೇಂದ್ರ ಸರ್ಕಾರ ಮಾಡಿ, ಅಥವಾ ರಾಜ್ಯ ಸರ್ಕಾರ ಮಾಡಲಿ, ಯಾರಾದರೂ ಮಾಡಲಿ, ನಾವು ಹೈಕೋರ್ಟಿಗೆ ಮನವಿ ಕೊಟ್ಟಿರುವಂಥದ್ದು. ಅಂದರೆ ನಮ್ಮ ಆರೋಪಿ ಸಿಗಲಿಲ್ಲ, ಇವರ ತಂದೆ ಗಣೇಶ್ ಅವರ ತಂದೆ ಸತ್ತಿರುವಂಥ ಆರೋಪಿ ಸಿಗಲಿಲ್ಲ, ಕೊಲೆ ಆಗಿರುವಂಥ ಆರೋಪಿ ಸಿಗಲಿಲ್ಲ, ಹಾಗಾಗಿ ಹುಡುಕಿ ಕೊಡಿ ಅಂತ ಕೊಟ್ಟಿದ್ರು. ಅದು ಕೋರ್ಟಿಗೆ ಸಂಬಂಧಪಟ್ಟಿದ್ದು, ಯಾವ ರೀತಿ ಕೊಡ್ತದೋ ಗೊತ್ತಿರಲಿಲ್ಲ. ಆದರೆ ಇಲ್ಲಿ SIT ಆಗಿರೋದ್ರಿಂದ ನಾವು ಅದನ್ನು ಮೆನ್ಷನ್ ಮಾಡಿದ್ದೇವೆ. ಈಗ ಆಲ್ರೆಡಿ SIT ಆಗಿದೆ, ಆದ್ದರಿಂದ ನಾವು ಇದನ್ನು ವಿಡ್ರಾ ಮಾಡಿ SIT ಕೊಡ್ತೇವೆ ಅಂತ ಹೇಳಿದ್ದೇವೆ. ಅದೇ ಪ್ರಕಾರ SITಗೆ ಇವತ್ತು ಅದನ್ನು ಡಾಕ್ಯುಮೆಂಟ್ ಕೂಡ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಮೈಸೂರು ಇದರಲ್ಲಿ ಅರೆಸ್ಟ್ ಆದವರು ಅವರು ನಾವೇ ಮಾಡಿದ್ದು ಅಂತ ಒಪ್ಕೊಂಡಿರಲ್ಲ, ಅದ್ರ ಮೇಲೆ ನಿಮ್ಗೆ ಗೊತ್ತಿಲ್ಲ ಅದು ಏನಾಗಿದೆ. ಅಲ್ಲ, ಅದು ಎಲ್ಲೂ ಕೂಡ ನಾವೇ ಮಾಡಿದಂತ ಎಲ್ಲೂ ಇಲ್ಲ. ಮಾಡಿದಂತಿದ್ರೆ ಇಷ್ಟೊತ್ತಿ ಆರೋಪಿನ ಹಿಡಿತಿದ್ರಲ್ಲ, ಅದು ತನಿಖೆ ಮಾಡಿದ್ದಾರೆ. ಮೈಸೂರು, ಮಂಡ್ಯ ಆ ಕಡೆ ಎಲ್ಲ ಹೋಗಿ ತನಿಖೆ ಮಾಡಿದ್ದಾರೆ. ಯಾರು ಒಪ್ಪಿಕೊಂಡಿಲ್ಲ. ಯಾರು ಒಪ್ಪಿಕೊಂಡಿದ್ದ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಪೊಲೀಸ್ ಅಧಿಕಾರಿಗಳು ಸಿ ರಿಪೋರ್ಟ್ ಯಾಕೆ ಕೊಡ್ಬೇಕಿತ್ತು ಮಾನ್ಯ ನ್ಯಾಯಾಲಯಕ್ಕೆ ಸಿ ರಿಪೋರ್ಟ್ ಕೊಡೋದೆ ಯಾರು ಅಪರಾಧಿ ಸಿಗ್ಲಿಲ್ಲ ಅಂತ. ಅಪರಾಧಿ ಒಪ್ಪಿಕೊಂಡಿದ್ದು ಇಷ್ಟೊತ್ತಿಗೆ ಆಗ್ತಿತ್ತಲ್ಲ. ಅಪರಾಧಿ ಇವರು ಪೊಲೀಸ್ ತನಿಖೆ ಎಲ್ಲಿವರೆಗಿದೆ ಅಂದ್ರೆ ಸಂತೋಷ್ ರಾವ್ನೇ ಆರೋಪಿ ಅನ್ನೋ ಅನುಮಾನ ಇದೆ ಅಂತ ಅವನ ಮೇಲೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅವನು ಕೂಡ ಈ ಪ್ರಕರಣದಲ್ಲಿ ತನಿಖೆ ನಡೆಸಿದ್ದಾರೆ. ಹಲವಾರು ಬಾರಿ ಜೈಲಿಂದ ಕರ್ಕೊಂಡು ಬಂದು ತನಿಖೆ ನಡೆಸಿದ್ದಾರೆ. ಅದನ್ನ ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಆಗಿನ ಪೊಲೀಸ್ ಅಧಿಕಾರಿ. ಮತ್ತೆ ಯಾರು ಸಿಗ್ಲಿಲ್ಲ ಅಂದಾಗ ಸಿ ರಿಪೋರ್ಟ್ ಹಾಕಿದ್ರು. ಮತ್ತೆ ಇನ್ನದರಲ್ಲಿ ಏನಿದೆ? ಹಾಗಾಗಿ ಇವತ್ತು ನಾವು ನ್ಯಾಯಾಲಯದಲ್ಲಿ ಆರೋಪಿಯನ್ನು ಹುಡುಕಿ ಕೊಡಿ ಅಂತ ಅರ್ಜಿ ಸಲ್ಲಿಸಿದ್ದೇವೆ. ಇಲ್ಲಿ SIT ಅದರ ತದನಂತರ ಇಲ್ಲಿ SIT ರಚನೆ ಆಗಿದ್ದು. ಹಾಗಾಗಿ SITಯಲ್ಲಿ ತನಿಖೆ ಆಗಲಿ ಅಂತ ನಾವು ಅದನ್ನು ವಾಪಸ್ ತಗೊಂಡು SIT ಕೊಟ್ಟಿದ್ದೇವೆ. ಅವ್ರು ಮುಂದೆ ಹೈಕೋರ್ಟ್ಗೆ ನೀವು CBI ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹಾಕಿಲ್ಲ. ನಾವು ಕೊಟ್ಟಿರುವಂತದ್ದು ತನಿಖೆ ಮಾಡಲಿಕ್ಕೆ, ನಮಗೆ ಆರೋಪಿ ಸಿಗಬೇಕಷ್ಟೇ. CBI ಆದರೂ ಮಾಡಿ, ಸ್ಟೇಟಿಂದ ಆದರೂ ಮಾಡಿ, ಪೊಲೀಸ್ನಿಂದ ಆದರೂ ಮಾಡಿ, ಆರೋಪಿ ಹುಡುಕಿ ಕೊಡಿ ಅಂತ. ಹಾಗಾಗಿ ಅಲ್ಲಿ ತನಿಖೆ ಪ್ರಕರಣ ನಡೀತಿರೋ ಸಂದರ್ಭದಲ್ಲಿ ಇಲ್ಲಿ SIT ಆದ್ರಿಂದ ಅದನ್ನು ವಾಪಸ್ ತಗೊಂಡಿದ್ದೇವೆ ಅಷ್ಟೇ. ಮುಂದೆ ತನಿಖೆ ಮಾಡ್ತೀನಿ ಅಂದಿದ್ದಾರೆ. ಮುಂದಿನ ದಿನ ಕರೆದು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಆರ್ಡರ್ ಕಾಪಿನಲ್ಲಿ ಫರ್ದರ್ ಡೈರೆಕ್ಟ್ ದಮ್ ಟು ಕನ್ಕ್ಲೂಡ್ ದ ಇನ್ವೆಸ್ಟಿಗೇಷನ್ ಅಂಡ್ ನೇಲ್ ಆಫ್ ದ ರಿಯಲ್ ಕಲ್ಪ್ರೇಟ್ಸ್ ಹೂ ಇನ್ವಾಲ್ವ್ಡ್ ಇನ್ ಕ್ರೈಮ್ ವಿದಿನ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದೆಯಲ್ಲ, ಅದು ಏನಕ್ಕೆ ಅದು ಹೈಕೋರ್ಟ್ ಅವರೇ ಇದು ಮಾಡಿದ್ರೆ ಅಥವಾ ನೀವು ಇದು ಮಾಡಿದ್ದ? ಅದು ಹೈಕೋರ್ಟ್ ಅವರು ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ನಾವು ಕೊಟ್ಟಿದ್ದೇವೆ, ಅರ್ಜಿ ಕೊಟ್ಟಿದ್ದು. ನಾವು ತನಿಖೆ ಮಾಡಿ, CBI ಇಂದಾದರೂ ಮಾಡಿ, ಸ್ಟೇಟ್ ಗೌರ್ಮೆಂಟ್ ಇಂದಾದರೂ ಮಾಡಿ, SIT ಇಂದಾದರೂ ಮಾಡಿ, ಒಟ್ಟಾರೆ ಆರೋಪಿ ಸಿಗಬೇಕು. ಸ್ಟೇಟ್ ಗೌರ್ಮೆಂಟ್ ಅಗೇನ್ಸ್ಟ್ ನೀವು ಹೈಕೋರ್ಟ್ಗೆ ಪಿಟಿಷನ್ ಹಾಕೊಂಡಿದ್ದಾರೆ. ಸ್ಟೇಟ್ ಪೊಲೀಸರು ಅಗೇನೆಸ್ಟ್ ಅಲ್ಲ. ಸಿ ರಿಪೋರ್ಟ್ ಹಾಕಿರೋದು ಯಾರು? ಸರ್ಕಾರ ಯಾರು? ಇಲ್ಲಿಯ ಪೊಲೀಸ್ ಯಾರು? ಸರ್ಕಾರದ ಭಾಗ. ಸರ್ಕಾರದ ಭಾಗವಾಗಿ ಅವ್ರ ಮೇಲೆ ನಾವು ಹೋಗ್ಬೇಕಲ್ಲ, ಮತ್ತೆ ಯಾರ ಮೇಲೆ ಹೋಗಕ್ಕಾಗುತ್ತೆ? ಆ ಕಾರಣಕ್ಕಾಗಿ ನಾವು ಸರ್ಕಾರದ ವಿರುದ್ಧ ಕೊಟ್ಟಿದ್ದೇವೆ, ಅಂದ್ರೆ ತನಿಖೆ ಮಾಡಿಸಿ ಅಂತ ಕೊಟ್ಟಿದ್ದೇವೆ ಅಷ್ಟೇ. ಓಕೆ, ಈಗ SIT ಅವರು ಏನು ಹೇಳಿದ್ರು? SIT ಅವರು ಮೇಲಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ. ಆ ಬಗ್ಗೆ ನಿಮ್ಗೆ ಏನಂತ ನಾವು ಮುಂದಿನ ವಾರ ಕರೆದು ವಿಚಾರಣೆ ಮಾಡ್ತೇವೆ, ತಿಳಿಸ್ತೇವೆ ಅಂತ ಹೇಳಿ. ವಿಶ್ವಾಸ ಇದೆ SIT ಅವರು? SIT ಮೇಲೆ ವಿಶ್ವಾಸ ಇದ್ದೇ ತಗೊಂಡು ಬಂದು ಹಾಕಿರೋದಲ್ಲ. ಹಿಂದೆ ನಾವು ಅಲ್ಲೇ ಕೇಳ್ತೀವಿ, ಅಲ್ಲೇ ತನಿಖೆ ಆಗ್ಲಿ ಅಂತಿದ್ವಿ. ಈ SIT ಮೇಲೆ ವಿಶ್ವಾಸ ಇದ್ದೇನೆ ಅಲ್ಲಿರುವಂತ ಪ್ರಕರಣವನ್ನು ವಾಪಸ್ ತಗೊಂಡು ಇಲ್ಲಿ ಕೊಟ್ಟಿರುವಂತ. ಯಾಕೆ ಪ್ರಶ್ನೆ ಕೇಳಿದೆ ಅಂತಾರೆ, ಹೋಮ್ ಮಿನಿಸ್ಟರ್ ಹೇಳಿದ್ರು ಇದು ಕೇವಲ 100 ವರ್ಷಗಳನ್ನ ಹೂತಿಟ್ಟಿರುವ ಪ್ರಕರಣ ಮಾತ್ರ, ಅದು ಬಿಟ್ಟು ಬೇರೆ ಯಾವುದನ್ನು ಕೂಡ ಇದರಲ್ಲಿ ಅಟ್ಯಾಚ್ ಆಗೋದಿಲ್ಲ ಅಂತ. ನೋಡಿ, ನಿಮ್ಗೆ ಅಲ್ಲಿ ಆರ್ಡರ್ ಅಲ್ಲಿ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿ ಸತ್ತಂತ ಅಂತೇಳಿ ಹಾಕಿದ್ದಾರೆ. ಸತ್ತಂತ ಅಂತ ಹೇಳಿದ್ರು ಇದು ಕೂಡ ಅಲ್ವಾ? ಇದು ಕೂಡ ಒಂದು
ಸತ್ತಂತ ಅಂದರೆ ಬಹುಶಃ ಸೌಜನ್ಯ ಪ್ರಕರಣಕ್ಕೊಂದು ಅದು ಬರುವುದಿಲ್ಲ ಇರಬೇಕು. ಮತ್ತೆ ಬೇರೆ ಎಲ್ಲ ಸತ್ತಂತ ಪ್ರಕರಣಗಳನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ ಕಾನೂನಲ್ಲಿ. ಯಾಕಂದರೆ ನಾವು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದ ವಕೀಲರ ಜೊತೆ ಚರ್ಚೆ ಮಾಡಿದ್ದೇವೆ, ಸರ್ವೋಚ್ಚ ನ್ಯಾಯಾಲಯದ ವಕೀಲರ ಜೊತೆ ಚರ್ಚೆ ಮಾಡಿದ್ದೇವೆ. ಅವಕಾಶ ಇದೆ ಅನ್ನುವ ಕಾರಣಕ್ಕಾಗಿ ಇವತ್ತು ತಗೊಂಡು ಬಂದಿದ್ದೇವೆ. ನಮಗೆ SIT ಮೇಲೆ ನಂಬಿಕೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.